ಗಾಯ್ಸ್, ಎಲ್ಲ ನಮ್ಗೆ ಹೇಳ್ತಿರ್ತಾರಲ್ವಾ, ನೀವು ಯಾವಾಗಲೂ ಧೈರ್ಯವಾಗಿರಬೇಕು, ಭಯ ಪಡಬಾರ್ದು. ಆದರೆ ಇದು ಹೇಗೆ ಸಾಧ್ಯ? ಎಲ್ಲ ಟೈಮಲ್ಲೂ ಸಾಧ್ಯ ಆಗಲ್ಲ, ರೈಟ್ ಗಾಯ್ಸ್? ನಾನಿವತ್ತು ಹೇಳೋ 6 ಸೈಕಾಲಜಿಕಲ್ ಟ್ರಿಕ್ಸ್ನ ನೀವು ಉಪಯೋಗಿಸಿದ್ರೆ ಸಾಕು, ನಿಮ್ಮ ಭಯ ಆಟೋಮೆಟಿಕ್ಕಾಗಿ ಕಂಪ್ಲೀಟಾಗಿ ಸೈಲೆಂಟ್ ಝೋನಿಗೆ ಹೋಗ್ಬಿಡುತ್ತೆ. ಹಾಗಿದ್ರೆ ಏನು ಅಂತ ನೋಡೋಣ. ಮೊದಲನೇದಾಗಿ ನಾವು ನಮ್ಮ ಭಯಕ್ಕೆ ಟೈಮ್ ಕೊಡಬೇಕು. ಏನಿದು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಚಿಂತೆ, ನಮ್ಮ ಭಯ ಯಾವ ಥರನಾದರೂ ಆಗಿರ್ಬೋದು, ಎಷ್ಟಾದರೂ ಆಗಿರ್ಬೋದು. ಅದಕ್ಕೆ 10 ನಿಮಿಷ ಟೈಮ್ ಕೊಡಿ. 10 ನಿಮಿಷದ ಮೇಲೆ 1 ಸೆಕೆಂಡು ನೀವು ಟೈಮ್ ಕೊಡಬಾರ್ದು. ಆಗ ನಿಮ್ಮ ಬ್ರೈನು ಫಿಕ್ಸ್ ಆಗಿರುತ್ತೆ. ನಿಮ್ಮ 10 ನಿಮಿಷ ಬಿಟ್ಟು ರಿಮೈನಿಂಗ್ ಹೋಲ್ ಡೇ ನಿಮಗೋಸ್ಕರ ಬಿಟ್ಕೊಟ್ಟಿರುತ್ತೆ. ಇದರಿಂದ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಮೈಂಡ್ಗೆ ನೀವು ಈ ಥರ ಅಪಾಯಿಂಟ್ಮೆಂಟ್ ಹಾಕೋದ್ರಿಂದ ಅದಕ್ಕೆ ಗೊತ್ತಾಗ್ತಿರುತ್ತೆ ಅದು ಬಾಸ್ ಅಲ್ಲ, ನೀವು ಆ್ಯಕ್ಚುಯಲ್ ಬಾಸ್ ಅಂತ. ಓಕೆ. ಎರಡನೇದಾಗಿ, ಕಂಪ್ಲೀಟ್ ದ ಫಿಯರ್ ಸೆಂಟೆನ್ಸ್. ಅಂದರೆ ನೀವು ಭಯದಲ್ಲಿದ್ದಾಗ ಮಾತುಗಳು ಹೊರಗಡೆ ಬರೋದೇ ಇಲ್ಲ, ರೈಟ್ ಗೈಸ್? ಕೆಲವೊಂದು ಸಲ ಅಂತೂ ಬೆಕ್ಕಲಿಸ್ತಾ ಇರ್ತೀರ, ಏನು ಹೇಳಬೇಕೋ ಗೊತ್ತೇ ಆಗಲ್ಲ. ಆ ರೇಂಜ್ಗೆ ನಮ್ಮ ಮೈಂಡು ಬ್ಲ್ಯಾಂಕ್ ಆಗಿಬಿಟ್ಟಿರುತ್ತೆ, ನಿಜ ತಾನೆ? ಆದರೆ ಈ ಥರ ಮಾಡೋದ್ರಿಂದ ನಮ್ಮ ಭಯ ಜಾಸ್ತಿ ಆಗ್ತಾ ಇರುತ್ತೆ ಹೊರತು ಕಮ್ಮಿ ಆಗಲ್ಲ. ಸೊ ನಾವು ಭಯದಲ್ಲಿದ್ದಾಗ ನಾವು ಏನು ಆ್ಯಕ್ಚುಲಾಗಿ ಅಂದ್ಕೊಂಡಿರ್ತೀವೋ ಅದನ್ನು ಕಂಪ್ಲೀಟ್ ಮಾಡಿಬಿಡ್ಬೇಕು, ಅದೇನಾದರೂ ಆಗಲಿ. ಓಕೆ. ಈ ಥರ ಮಾಡೋದ್ರಿಂದ ನಮ್ಮ ಭಯ ನಮಗೆ ಚಿಕ್ಕದಾಗಿ ಕಾಣಿಸ್ತಾ ಹೋಗುತ್ತೆ, ಮತ್ತು ಅಟ್ ಲಾಸ್ಟ್ ಹೋಗೋ ಅಷ್ಟರಲ್ಲಿ ನಮ್ಮ ಭಯ ಟೋಟಲ್ ಆಗಿ ಖಾಲಿ ಆಗುತ್ತೆ. ಹಾಗಿದ್ರೆ ಮೂರನೇದಾಗಿ ಏನು ಅಂತ ನೋಡೋಣ. ಕಂಟ್ರೋಲ್ಡ್ ಹ್ಯೂಮಿಲಿಯೇಷನ್ ಡೋಸ್. ನಾವು ಒಂದು ಸಣ್ಣ ಪುಟ್ಟ ಅಮ್ಮನಾದರೆ ತಡ್ಕೊಳ್ಳೋ ಸ್ಟೇಜ್ಗೆ ಇರಲ್ಲ, ಆ ರೇಂಜಿಗೆ ಸೆನ್ಸಿಟಿವ್ ಆಗಿ ಹೋಗಿದ್ದೀವಿ, ರೈಟ್ ಗೈಸ್? ನಾವು ದಿನದಲ್ಲಿ ಒಂದು ಸಣ್ಣ ಪುಟ್ಟ ಎಂಬಾರಸ್ಮೆಂಟ್ ಮಾಡ್ಕೋತಾನೆ ಇರಬೇಕು. ಒಂದು ಸ್ಟುಪಿಡ್ ಕ್ವಶನ್ಸ್ನ ಪಬ್ಲಿಕ್ನಲ್ಲಿ ಕೇಳಿ ಶೇಮ್ ಮಾಡಿಸ್ಕೊಂಡಾಗ ನಮ್ಮ ಭಯ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಇರುತ್ತೆ. ಬಟ್ ಆಗ ನಮಗೆ ನೋಟಿಸ್ ಆಗಲ್ಲ. ಈ ಒಂದು ಮೆಥಡ್ನ ಪ್ರತಿದಿನ ನಾವು ಅಪ್ಲೈ ಮಾಡೋದ್ರಿಂದ ನಮ್ಮ ದೊಡ್ಡ ಭಯ ಇದೆಯಲ್ಲ, ಅಂದರೆ ಸಾವಿನ ಭಯ, ಅದನ್ನು ಕೂಡ ನಾವು ಮಟ್ಟ ಹಾಕ್ಬೋದು, ಆಯಿತಾ? ಹಾಗಿದ್ರೆ ನೆಕ್ಸ್ಟ್ ಏನು ಅಂತ ನೋಡೋಣ. ಸೆಟ್ ಫೇಲ್ಯೂರ್ ಕೋಟ. ನಮಗೆ ಸೋತ್ರೆ ತಡ್ಕೊಳಕ್ಕಾಗೋದೇ ಇಲ್ಲ, ಅಳುನೇ ಬಂದ್ಬಿಡುತ್ತೆ. ಮತ್ತು ಭಯದಲ್ಲಿ ಏನಾದರೂ ಮಾಡ್ಕೋತೀವಿ ಅನ್ನೋ ಮತ್ತೆ ಇನ್ನೊಂದು ಭಯ ಬೇರೆ ಅಲ್ವಾ? ಹೀಗಿರ್ಬೇಕಾದ್ರೆ ನೀವೇನು ಮಾಡಬೇಕು ಗೊತ್ತಾ? ಒಂದು 7 ದಿನಕ್ಕೆ 3 ಸಲನಾದರೂ ಸುಮ್ಮನೆ ಸೋಲ್ತಾನೆ ಇರಿ. ಗೇಮ್ಸಲ್ಲಾದರೂ ಆಗಿರ್ಬೋದು, ಇಲ್ಲ ಸಣ್ಣ ಪುಟ್ಟ ಕಾಂಪಿಟೇಷನ್ಸಲ್ಲೇ ಆಗಿರ್ಬೋದು. ಹೀಗೆ ನೀವು ಮಾಡೋದ್ರಿಂದ ನಿಮ್ಮ ಭಯ ಒಂದು ಗೇಮ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಮತ್ತು ಸಕ್ಸಸ್ ಕೂಡ ನಿಮಗೆ ಬೈ 1 get 1 ಥರ ಬೋನಸ್ ಆಗ್ಬೋದು. ಫೇಲ್ಯೂರ್ನ ನಾವು ಟಾರ್ಗೆಟ್ ಮಾಡೋದ್ರಿಂದಾನೇ ಆ್ಯಕ್ಚುಲ್ ಆಗಿ ನಮಗೆ ಸಕ್ಸಸ್ ಸಿಗೋಕ್ಕೆ ಸಾಧ್ಯ. ಓಕೆ ಗಾಯ್ಸ್? ಹಾಗಿದ್ರೆ ನೆಕ್ಸ್ಟ್ ಯಾವುದು ಅಂತ ನೋಡೋಣ. ಸರ್ಕ್ಯಾಸ್ಟಿಕ್ ಜರ್ನಲಿಂಗ್. ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ನಿಮ್ಮನ್ನು ಕಾರ್ಟೂನ್ ಕ್ಯಾರೆಕ್ಟರ್ ಥರ ಫನ್ನಿಯಾಗಿ, ಸರ್ಕ್ಯಾಸ್ಟಿಕ್ಕಾಗಿ, ಮೀನಿಂಗ್ಫುಲ್ಲಾಗಿ ಏನಾದರೂ ಬರಿಬೋದು. ಈ ಥರ ಮಾಡೋದ್ರಿಂದ ನಿಮ್ಮ ಭಯ ಕಂಪ್ಲೀಟಾಗಿ ಫನ್ ಆಗ್ತಾ ಇರುತ್ತೆ. ಈ ಥರ ಮಾಡೋದ್ರಿಂದ ನಿಮ್ಮ ಬ್ರೈನು ಕನ್ಫ್ಯೂಸ್ ಆಗುತ್ತೆ, ಮತ್ತು ನೀವು ನಿಮ್ಮನ್ನೇ ಆ ಒಂದು ಸಿಚುವೇಷನಲ್ಲಿ ನೋಡಿಕೊಂಡಾಗ ನಿಮ್ಮನ್ನು ನೀವು ಜೋಕ್ ಮಾಡ್ಕೊಂಡಿರೋ ಥರ ಫೀಲ್ ಆಗಿ ನಗು ಬರ್ತಾ ಇರುತ್ತೆ. ಆಗ ಭಯ ಕೂಡ ಕಂಪ್ಲೀಟಾಗಿ ಮಾಯ ಆಗಿರುತ್ತೆ, ನೀವು ನೋಟಿಸ್ ಮಾಡ್ಬೋದು. ನೆಕ್ಸ್ಟ್, ಒನ್ ಸೇಫ್ ಫಿಟ್ನೆಸ್. ನಮಗೆ ಭಯ ಆದಾಗ ಯಾರತ್ರ ಆದರೂ ಹೇಳ್ಕೋಬೇಕು ಅಂತ ಅನ್ನಿಸ್ತಿರುತ್ತೆ ಅಲ್ವಾ? ಹೌದು, ನನಗಂತೂ ಯಾವಾಗಲೂ ಅನ್ನಿಸ್ತಿರುತ್ತೆ. ಆಗೇನು ಮಾಡೋದು? ನಾವು ನಮ್ಮ ಭಯನ ಎಲ್ಲರ ಹತ್ರನೂ ಹೇಳ್ಕೊಳ್ಳೋದ್ರಿಂದ ನಗೆ ಪಾಟಲಿಗೆ ಗುರಿಯಾಗೋದು ನಾವೇ, ಹೌದಲ್ವಾ? ಸೊ ನಾವು ನಮ್ಮ ಭಯದ ಬಗ್ಗೆ ನಮಗೇನಾದರೂ ಹೇಳ್ಕೋಬೇಕು ಅನ್ನಿಸ್ದಾಗ ಒಂದು ಸೇಫ್ ಪರ್ಸನನ್ನು ಹುಡುಕಬೇಕು. ಆ ಸೇಫ್ ಪರ್ಸನ್ಗೆ ನಮ್ಮ ಭಯನ, ನಮ್ಮ ಆಲೋಚನೆನ, ನಮ್ಮ ಚಿಂತನೆನ ಎಲ್ಲನೂ ಹೇಳ್ಕೊಳ್ಳೋದ್ರಿಂದ 30% ನಮ್ಮ ಭಯ ಇಮಿಡಿಯೇಟಾಗಿ ಕಡಿಮೆ ಆಗೋದನ್ನು ನಾವು ನೋಡ್ಬೋದು. ಗೈಸ್, ಹೇಳ್ತಾರಲ್ವ, ನಮ್ಮ ಗೋಲ್ಗೆ ಆ್ಯಕ್ಚುಲಾಗಿ ವಿಟ್ನೆಸ್ ಇದ್ದರೆ ಫಿಯರ್ ಕೂಡ ರೀಟ್ರೀಟ್ ಆಗುತ್ತೆ ಅಂತ, ರೈಟ್? ಹಾಗಿದ್ರೆ ನೆಕ್ಸ್ಟ್ ಏನು ಅಂತ ನೋಡೋಣ.
ವಿ ಡೋಂಟ್ ಕಿಲ್ ಫಿಯರ್ ಬೈ ಮೋಟಿವೇಶನ್, ವಿ ಕಿಲ್ ಫಿಯರ್ ಬೈ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ನಾವು ನಮ್ಮ ಭಯನ ಒಂದು ಪ್ರೇರೇಪಿಸುವಂತಹ ಮಾತಿನಿಂದ ಕೊಲ್ಲೋದಕ್ಕಾಗಲ್ಲ. ಆದರೆ ನಮ್ಮ ಭಯಕ್ಕೆ ಒಂದು ಪ್ರಾಪರ್ ಆಗಿ ಸ್ಟ್ರಕ್ಚರ್ ಅಂತ ಕೊಡ್ತಾ ಹೋದ್ರೆ, ಒಂದು ಪ್ರಾಪರ್ ಸ್ಟ್ರಾಟಜಿನ ಇಟ್ಕೊಳ್ತಾ ಬಂದ್ರೆ, ಪ್ಲಾನ್ ಮಾಡ್ಕೊಳ್ತಾ ಬಂದ್ರೆ ನಮ್ಮ ಭಯನ ಕಂಪ್ಲೀಟ್ ಆಗಿ ನಾವು ಕಡಿಮೆ ಮಾಡ್ಬೋದು. ಗೈಸ್, ಕೊನೆಯದಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ಭಯನ ತುಂಬ ಜಾಸ್ತಿ ಭಾರ ಅನ್ಕೋತಿರ್ತೀವಲ್ವ, ಅದು ತಪ್ಪುಪ್ಪ. ನಾವು ನಮ್ಮ ಭಯನ ಭಾರ ಅನ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದನ್ನು ಒಂದು ಸ್ಟ್ರಾಟಜಿ ಥರ ನಾವು ಯೂಸ್ ಮಾಡ್ಕೊಳ್ತಾ ಇದ್ರೆ ಅದು ನಮ್ಮನ್ನು ಸ್ಮಾರ್ಟ್ ಕೂಡ ಮಾಡುತ್ತೆ ಮತ್ತು ನಮ್ಮ ಡೆಸ್ಟಿನೇಷನ್ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಕೂಡ ಮಾಡುತ್ತೆ. ಓಕೆ ಗಾಯ್ಸ್,